ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮೈಸೂರಿನ SVP ನಗರದಲ್ಲಿದ್ದೀವಿ. ಹಿಂದೆ ಕಾಣಿಸ್ತಿರುವ ಮನೆ 40-60 ಡೈಮೆನ್ಷನ್ ಸಿಂಗಲ್ ಫ್ಲೋರ್ ಮನೆ ಆಗಿದೆ. ಬನ್ನಿ ಈ ಮನೆಯ ಹೋಮ್ ಟೂರ್ ಮಾಡಿಸ್ತೀನಿ. ನೀವೇನ್ ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಆರಾಮಾಗಿ 2 ಕಾರ್ನ ಪಾರ್ಕಿಂಗ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಮನೆ ಒಳಗಡೆ ಸಹ 1 ಕಾರ್ನ ಪಾರ್ಕ್ ಮಾಡ್ಬೋದು. ಬನ್ನಿ ತೋರಿಸ್ತೀನಿ. ಹಾಗೆ ಮನೆ ಒಳಗಡೆ ಸಹ ಇನೋವಾ ಕಾರ್ನ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಪ್ಲಸ್ ಬೋರ್ ಮತ್ತೆ ಸಂಪು 2 ಕೂಡ ಇದೆ. ನೀರಿಗೆ ಪ್ರಾಬ್ಲಮ್ ಇಲ್ಲ. ಬನ್ನಿ ಇವಾಗ ಮನೆ ಒಳಗಡೆ ಹೇಗಿದೆ ತೋರಿಸ್ತೀನಿ. ಮತ್ತೆ ಈ ಮನೆಯ ಫೇಸಿಂಗ್ ಬಗ್ಗೆ ನೋಡೋದಾದ್ರೆ ನಾರ್ತ್ ಫೇಸಿಗೆ ಸೈಟ್ನ ಮಾಡಿದ್ದಾರೆ, ಈಸ್ಟ್ ಫೇಸಿಗೆ ಡೋರ್ನ ಮಾಡಿದ್ದಾರೆ. ಮತ್ತೆ ಇದು 3 ಅಲೋಟೆಡ್ ಪ್ರಾಪರ್ಟಿ ಆಗಿದೆ. ಮತ್ತೆ ಇದು ಈ ಮನೆಯ ಮೇನ್ ಡೋರ್ ಆಗಿದೆ. ಇದನ್ನ ಫುಲ್ ಫಸ್ಟ್ ಇಂದಾನೆ ಯೂಸ್ ಮಾಡಿದ್ದಾರೆ. ಮತ್ತೆ ಈ ಡೋರ್ನ ಫಿಟ್ಟಿಂಗ್ ನೋಡೋದಾದ್ರೆ ಯುರೋಪದಿಂದ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ತೋರಿಸ್ತೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಇಲ್ಲೊಂದು ಸೋಫಾ ಕೂಡ ಹಾಕೋಬಹುದು. ಹಾಗೆ ಇಲ್ಲಿ ಎದುರುಗಡೆ ಬಂದ್ರೆ ಟಿವಿ ಕ್ಯಾಬಿನೆಟ್ ಕೂಡ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಸಿಟ್ಔಟ್ ಏರಿಯಾ ಕೂಡ ಇದೆ. ನೀವು ಆರಾಮಾಗಿ ಗಾರ್ಡನ್ ಕೂಡ ಮಾಡ್ಕೋಬಹುದು. ಹಾಗೆ ಸಿಟ್ಔಟ್ ಏರಿಯಾ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತ ಫ್ರೇಮ್ ನ ಮಾಡಿದ್ದಾರೆ. ಪ್ಲಸ್ ಮೇಲ್ಗಡೆ ನೀವೇ ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೋ ತರ ಮಾಡಿದ್ದಾರೆ ಮನೆ ಒಳಗಡೆ. ಅದರಿಂದ ಮನೆಗೆ ಯಾವುದೇ ತರ ಬೆಳಕು ಸಮಸ್ಯೆ ಇಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವುದೇ ಮನೆಗಳಲ್ಲಾದ್ರೂ ಕೂಡ ದೇವ್ರ ಮನೆ ಅಂದ್ರೆ ತುಂಬಾ ಇಂಪಾರ್ಟೆಂಟು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ. ಇದನ್ನು ಕೂಡ ಕಂಪ್ಲೀಟ್ ಆಗಿ ಫಸ್ಟ್ ಇಂದಾನೆ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಇಬ್ರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ. ಬನ್ನಿ ಇವಾಗ ಈ ಮನೆಯ ಕಿಚನ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು ಡೈನಿಂಗ್ ಏರಿಯಾ ಕೂಡ ಇದೆ. ಸೊ ಇಲ್ಲಿ 6 ಮೆಂಬರ್ಸ್ ಅಲ್ಲದೆ ಒಂದು 10 ಮೆಂಬರ್ಸ್ ಕೂತ್ಕೊಂಡಾದ್ರೂ ಊಟ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ಜಾಗ ಇದೆ. ಹಾಗೆ ಇಲ್ಲೊಂದು ಸಿಂಕ್ ಕೂಡ ಇದೆ. ಇವಾಗ ಬನ್ನಿ ಕಿಚನ್ಗೆ ಹೋಗೋಣ. ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ನಿಮಗೆ ಚಿನ್ನಿ ಕೂಡ ಅವರೇ ಹಾಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂತು ಅಂದ್ರೆ ನೋಡಿ ಗ್ಯಾಸ್ ಪಾಯಿಂಟ್ ಕೂಡ ಇದೆ. ಮತ್ತೆ ಬ್ಯೂಟಿಫುಲ್ ಆದಂತ ಕಬೋರ್ಡ್ಗಳಾಗಿರ್ಬೋದು, ಮತ್ತೆ ಇಲ್ಲಿ ಫ್ಲಕ್ಸ್ಗಳಾಗಿರ್ಬೋದು, ಎಲ್ಲಾ ತರಹ ಸೌಲಭ್ಯಗಳಿದೆ. ಹಾಗೆ ಈ ಸೈಡ್ ಬಂತು ಅಂತ ಅಂದ್ರೆ ಇಲ್ಲಿ ಸಿಂಕ್ ಇದೆ. ಬಂತು ಅಂತ ಅಂದ್ರೆ ಈ ಮನೆಯ ಇದು ಯುಟಿಲಿಟಿ ಏರಿಯಾ ಆಗಿದೆ. ಬನ್ನಿ ಇವಾಗ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮತ್ತೆ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಹಾಗೆ ಬಂತು ಅಂದರೆ ಹಾಗೆ ಈ ರೂಮಲ್ಲಿ ಸ್ಲೈಡಿಂಗ್ ವಾರ್ಡ್ರೂಮ್ ಕೂಡ ಇದೆ. ಅದ್ರ ಮೇಲ್ಗಡೆ ನೋಡ್ತು ಅಂತ ಅಂದರೆ ಇನ್ನೂ ಐಟಮ್ಸ್ಗಳು ನೀವು ಏನು ಬೇಕಾದರೂ ಇಟ್ಕೊಳ್ಬೋದು. ಮತ್ತು ಈ ರೂಮಲ್ಲಿ ಕಿಂಗ್ ಸೈಜ್ ಬೆಡ್ನ ಹಾಕ್ಬೋದು. ಹಾಗೆ ಈ ರೂಮ್ನ ವಾಶ್ರೂಮ್ ನೋಡೋದಾದ್ರೆ ಇದು ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ. ಇದು ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಆಗಿದೆ. ಮತ್ತೆ ಈ ಸೈಡ್ ಬಂತು ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ಸಿಂಗ್ ಮಿರರ್ ಇದೆ. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಮತ್ತೆ ಇದು ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಗಿದೆ. ನೋಡ್ತಾ ಇರ್ಬೋದು ವಾಲ್ನ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ಅವ್ರ ಕಡೆಯಿಂದನೇ ಕಾಟ್ನ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿಯ ಕಾಟ್ನ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. AC ಪಾಯಿಂಟ್ನ 3 ರೂಮ್ಗೂ ಕೊಟ್ಟಿದ್ದಾರೆ. ಹಾಗೆ ನೋಡ್ತೀವಿ ಇದಕ್ಕೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಕೂಡ ವೆಸ್ಟರ್ನ್ ಆಗಿದೆ. ಅಂಡ್ ಈ ಕಡೆ ಬಂತು ಅಂದ್ರೆ ಓಪನ್ ಕ್ಲೋಸ್ ವಾರ್ಡ್ರೂಮ್ನ ಮಾಡಿದ್ದಾರೆ. ಹಾಗೆ ಈ ಸೈಡ್ ಬಂತು ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಿರರ್ನ ಕೊಟ್ಟಿದ್ದಾರೆ. ಬನ್ನಿ ಈಗ ಥರ್ಡ್ ಬೆಡ್ರೂಮ್ಗೆ ಹೋಗೋಣ. ಹಾಗೆ ಈ ಮನೆ ಇದು ಥರ್ಡ್ ಬೆಡ್ರೂಮ್ ಆಗಿದೆ. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಬೆಡ್ನ ಹಾಕೊಳ್ಬೋದು. ಹಾಗೆ ಇದಕ್ಕೆ ಸ್ಲೈಡ್ ವಾರ್ಡ್ರೂಮ್ನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವೇ. ಮತ್ತೆ ಮೇಲ್ಗಡೆ ಏನೇ ಐಟಮ್ಸ್ ಇದ್ರೂ ಇಟ್ಕೊಳ್ಬೋದು. ಹಾಗೆ ಬಂದು AH ಪಾಯಿಂಟ್ ಅಲ್ಲದೆ ಕೂಡ ಎಲ್ಲ ರೂಮ್ಗೂ ಕೂಡ ಅವರೇ ಫ್ಯಾನ್ನ ಫಿಟ್ ಮಾಡಿದ್ದಾರೆ. ನೀವು ತರೋ ಅವಶ್ಯಕತೆ ಇಲ್ಲ. ಹಾಗೆ ಈ ಸೈಡ್ ಬಂತು ಅಂದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಿರರ್ನ ಕೊಟ್ಟಿದ್ದಾರೆ. ಜೊತೆಗೆ ಮೇಕಪ್ ಐಟಮ್ಸ್ ಏನೇ ಇದ್ರೂ ಕೂಡ ಇಟ್ಕೊಳ್ಳುವಂಥ ಸ್ಪೇಷಿಯಸ್ ಆಗಿರುವಂಥ ಜಾಗ ಕೊಟ್ಟಿದ್ದಾರೆ.
ಹಾಗೆ ಈ ಮನೆಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಇದು ಕೂಡ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಈ ಮನೆಯ ಟೆರಸ್ ಆಗಿದೆ. ಮತ್ತೆ ಮಳೆ ಬಂದ್ರೆ ಯಾವುದೇ ನೀರು ನಿಂತ್ಕೋಬಾರ್ದು ಅಂತ ಇದಕ್ಕೆ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಟೆರಸ್ ಅಲ್ಲಿ 1000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಇದೆ. ಹಾಗೆ ಕೆಳಗಡೆ ನೋಡ್ತು ಅಂತ ಅಂದ್ರೆ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕೆ ಪಾಯಿಂಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಮನೆ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ. ಹಾಗೆ ಈ ಮನೆಯ ಅಮ್ಯೂನಿಟೀಸ್ ನೋಡೋದಾದ್ರೆ ಈ ಮನೆಯನ್ನು ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗೆ ACC ಸಿಮೆಂಟ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಹಾಗೆ 14 ಪಿಲ್ಲರ್ಸ್ ನ ಯೂಸ್ ಮಾಡಿ ಈ ಮನೆಯನ್ನು ಕಟ್ಟಿದ್ದಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಅವ್ರು ಈ ಮನೆಗೆ ಕೋಟ್ ಮಾಡ್ತಿರೋ ಪ್ರೈಸ್ 1,90,00,000. ಸ್ವಲ್ಪ ನೆಗೋಷಿಯಬಲ್ ಆಗೂ ಇರುತ್ತೆ. ಇದೇ ತರ ಹೆಚ್ಚು ಪ್ರಾಪರ್ಟಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.